ನಾಡಿನ ಸಮಸ್ತ ಜನತೆಗೆ ಆಶಾ ಸ್ವೀಟ್ಸ್ ರವರ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಬೆಂಗಳೂರಿನಲ್ಲಿ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಸುದ್ದಿಗೋಷ್ಠಿಯನ್ನ ನಡೆಸುತ್ತಿದ್ದಾರೆ. ಬನ್ನಿ ನೋಡೋಣ. ನನ್ನ ತೆರಿಗೆ ನನ್ನ ಹಕ್ಕು, ಮಾದೇವಪುರಕ್ಕೆ ಏನು ಕೊಟ್ಟಿದ್ದೀರಿ ನೀವು ಅಂತ ಕೇಳ್ತೀನಿ ಯಾವತ್ತೋ ಒಂದು ದಿವಸ. ಆ ಕಾಲನೂ ರಾಹುಲ್ ಗಾಂಧಿ ಅವ್ರು ತಂದು ಕೊಡ್ಬೋದು ಮತ್ತೊಂದು ದಿವಸ. ಅದನ್ನು ಹೊರತುಪಡಿಸಿ 11 ಪಂಚಾಯತಿಗಳಿದೆ. ಅಲ್ಲಿ ಒಂದು ಸುಮಾರು 1.5 ಲಕ್ಷದಷ್ಟು ಪ್ರಾಪರ್ಟಿಗಳು ಈಗಿದೆ. ಒಟ್ಟು 5 ಲಕ್ಷಕ್ಕಿಂತ ಜಾಸ್ತಿ ಪ್ರಾಪರ್ಟಿಗಳು ಇರುವಂಥ ಕ್ಷೇತ್ರ. ಅದರಲ್ಲಿ ಕಮರ್ಷಿಯಲ್ ಇದೆ, ರೆಸಿಡೆನ್ಷಿಯಲ್ ಇದೆ. ಸೊ ಆ ರೀತಿ ಪ್ರಾಪರ್ಟಿಗಳಿಂದ ಅಷ್ಟು ವೇಗವಾಗಿ ಬೆಳೀತಾ ಇರುವಂಥ ಕ್ಷೇತ್ರಕ್ಕೆ ಇನ್ನೊಂದು ಉದಾಹರಣೆಯನ್ನು ನಾನು ಕೊಟ್ಟೆ. ರಾಹುಲ್ ಗಾಂಧಿ ಅವರದ್ದು ಮುಖ್ಯ ಆರೋಪ ಏನು? ಬಿಜೆಪಿಯವರು ಎಲೆಕ್ಷನ್ ಕಮಿಷನ್ ಅವ್ರ ಜೊತೆಗೆ ಸೇರಿಕೊಂಡು ಗೋಲ್ಮಾಲ್ ಮಾಡ್ತಾ ಇದ್ದಾರೆ, ಅಕ್ರಮ ಎಸಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅದರಲ್ಲಿ ಮಾದೇವಪುರದ ಉದಾಹರಣೆಯನ್ನು ತಗೊಂಡು PPT ಪ್ರೆಸೆಂಟೇಷನ್ ಮಾಡಿದರು. ನಾನು PPT ಪ್ರೆಸೆಂಟೇಷನ್ ಮಾಡಬೇಕಂತಿದ್ದೆ, ಸಮಯ ಸಾಕಾಗಲಿಲ್ಲ. ಒಂದು ಸ್ವಲ್ಪ ನಾಳೆ ನಾಡೋದ್ರಲ್ಲಿ ನಾನು PPT ಪ್ರೆಸೆಂಟೇಷನ್ ಮಾಡ್ತೀನಿ. ಮಾಡಿಬಿಟ್ಟು ಅವ್ರು ಎಲ್ಲಿ ಪ್ರೆಸೆಂಟೇಷನ್ ಕೊಟ್ಟರು ಅಲ್ಲಿಗೆ ಹೋಗ್ತೀನಿ, ಅಲ್ಲಿ ಪ್ರೆಸೆಂಟೇಷನ್ ಕೊಡ್ತೀನಿ. ಕಾಂಗ್ರೆಸ್ ಆಫೀಸ್ಗೆಲ್ಲ BJP ಆಫೀಸ್ಗೆ ಹೋಗ್ತೀನಿ, ಅಷ್ಟೇ ವ್ಯತ್ಯಾಸ. ಇದರಲ್ಲಿ ಮುಖ್ಯವಾಗಿ ಅವರು 5 ಆರೋಪಗಳನ್ನು ಮಾಡಿದ್ದಾರೆ ನಮ್ಮ ಕ್ಷೇತ್ರದ ಬಗ್ಗೆ. ಫೇಕ್ ಅಂಡ್ ಇನ್ವ್ಯಾಲಿಡ್ ವೋಟ್ಸ್ 40,009 ಇದೆ. ಬಲ್ಕ್ ವೋಟರ್ಸ್ ಸಿಂಗಲ್ ಅಡ್ರೆಸ್ 10,452 ಇದೆ. ಮಿಸ್ಯೂಸ್ ಆಫ್ ಫಾರ್ಮ್ ನಂಬರ್ 6 ಅಂದರೆ ಹೊಸ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ತಾರಲ್ಲ, ಅದು 33,692 ಇದೆ. ಡುಪ್ಲಿಕೇಟ್ ವೋಟರ್ಸ್ 11,965 ಇದೆ. ಇನ್ವ್ಯಾಲಿಡ್ ಫೋಟೋಸ್ ಅಂದರೆ ಫೋಟೋ ಚಿಕ್ಕದು ಹಾಕಿದ್ದಾರೆ ಅಪ್ಲೋಡ್ ಮಾಡುವಾಗ, ಅದನ್ನು ಹೇಳ್ತಾರೆ 4,132 ಇದೆ. ನಿನ್ನೆ ನಾನು ನಮ್ಮೆಲ್ಲ ಪದಾಧಿಕಾರಿಗಳು ಮುಖಂಡರು ಸೇರಿ ಇದನ್ನೆಲ್ಲ ಇಟ್ಕೊಂಡು ರಿಯಾಲಿಟಿ ಚೆಕ್ ಮಾಡಿದ್ವಿ. ಏನಿದೆ ರಿಯಾಲಿಟಿ ಹಿಂಗೆ ಹೇಳ್ತಾ ಇದ್ದಾರಲ್ಲ ಮಾನ್ಯ ವಿರೋಧ ಪಕ್ಷದ ನಾಯಕರು. ಆ ರಿಯಾಲಿಟಿ ಚೆಕ್ ಮಾಡಿದಾಗ 7 ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ಅದಕ್ಕೆ ನಂಬರ್ ಇದನ್ನ ಹೇಳೋದ್ರ ಜೊತೆಗೆ 7 ಎಕ್ಸಾಂಪಲ್ಸ್ ಉದಾಹರಣೆಗಳ ಸಮೇತ ಎಕ್ಸ್ಪ್ಲೇನ್ ಮಾಡಿದ್ರು. ಅದರಲ್ಲಿ ಗುರು ಕಿರಿತ್ ಸಿಂಗ್ ದಂಗಾ ಅಂಥೇಳಿ ಇವರು 4 ಸಾರಿ ವೋಟರ್ ಲಿಸ್ಟ್ನಲ್ಲಿದೆ. ಹೌದು, 4 ಸಾರಿ ವೋಟರ್ ಲಿಸ್ಟಲ್ಲಿ ಇದೆ. 4 ಬೂತು ಬೇರೆ ಬೇರೆನೆ. ಅದರಲ್ಲಿ ನಾನು ಅವ್ರ ಹತ್ರ ಸ್ಟೋರಿ ಕೇಳಿದೆ ಏನಿದು ಅಂತ. ಅವರು ವೋಟರ್ ಲಿಸ್ಟಿಗೆ ಅಪ್ಲೈ ಮಾಡ್ತಾರೆ ಮೊದಲೇ ಬಾರಿ. ಕನ್ಮಂಗಲ ಅಂತ ಅನ್ನುವಂಥ ವಿಲೇಜು, ಕನ್ಮಂಗಲ ಸೀಗೆಹಳ್ಳಿ 2 ಒಟ್ಟಿಗೆ ಇರ್ತಕ್ಕಂಥ ವಿಲೇಜ್ ಅದು. ಅಲ್ಲಿ ವಾಸ ಇದ್ದಾರೆ. ಈಗ ಸದ್ಯಕ್ಕೆ ಚೆನ್ನೈನಲ್ಲಿದ್ದಾರೆ. ಅಲ್ಲಿ ಫಸ್ಟ್ ಅಪ್ಲೈ ಮಾಡಿದರು, ಎರರ್ ಅಂತ ಬಂತು, ಆಮೇಲೆ ರಿಜೆಕ್ಟ್ ಅಂತ ಬಂತು. 2ನೇ ಸಲ ಅಪ್ಲೈ ಮಾಡಿದರು, 3ನೇ ಸಲ ಅಪ್ಲೈ ಮಾಡಿದರು, ಹಾಗೆ ಬಂತು 3 ಸಾರಿ. 4ನೇ ಸಲ ಅವ್ರ ತಾಯಿ ಹೆಸರು ಹಾಕ್ಬಿಟ್ಟು ಅಪ್ಲೈ ಮಾಡಿದರು. ದೇವ್ರ ಮೇಲೆ ನಂಬಿಕೆ ಇತ್ತು ತಾಯಿ ಮೇಲೆ, ಅದು ರಿಜೆಕ್ಟ್ ಆಯಿತು. ವೋಟರ್ ಲಿಸ್ಟ್ ತೆಗೆದು ನೋಡಿದಾಗ 4 ಹೆಸರು ಬೇರೆ ಬೇರೆ ಬೂತಲ್ಲಿ ಬಂದಿದೆ ಅವರಿಗೆ. ಅದಾದಮೇಲೆ ಫಾರ್ಮ್ ನಂಬರ್ 7ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಆನ್ಲೈನಲ್ಲಿ. ಬೂತ್ ನಂಬರ್ 125 ಬಿಟ್ಟು ಉಳಿದ ಕಡೆ 3 ಕಡೆ ಡಿಲೀಟ್ ಮಾಡಿ ಅಂತ ಅಪ್ಲೈ ಮಾಡಿದ್ದಾರೆ. ವೋಟ್ ಹಾಕಿರೋದು ಒಂದೇ ಕಡೆ. ಇದು ಗುರು ಕಿರಿತ್ ಸಿಂಗ್ ಅವರ ಕತೆ. ಆದಿತ್ಯ ಶ್ರೀವಾತ್ಸವ್ ಅಂತ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಉತ್ತರ ಪ್ರದೇಶದ ಲಖನೌನವರು. ಅವರು ಕ್ರೊನಾಲಿಕಲ್ ಆರ್ಡರ್ ವ್ಯತ್ಯಾಸ ಮಾಡಿದ್ದಾರೆ ಬರೆಯೋದ್ರೆ ಅವ್ರದ್ದು ಪ್ರೆಸೆಂಟೇಷನ್ನಲ್ಲಿ ಕನ್ಫ್ಯೂಷನ್ ಮಾಡೋಕ್ಕೆ. 19 ವರ್ಷ ಇದ್ದಾಗ ಲಖನೌನಲ್ಲಿ ವೋಟರ್ ಲಿಸ್ಟ್ನಲ್ಲಿ ಸೇರಿದ್ದಾನೆ.
MBA ಮಾಡಿದ್ದಾನೆ. ಆಮೇಲೆ MBA ಮಾಡಿ ಮುಂಬೈನಲ್ಲಿ ಕೆಲಸ ಸಿಕ್ಕಿದೆ. ಮುಂಬೈನಲ್ಲಿ ವೋಟರ್ ಲಿಸ್ಟಲ್ಲಿ ಸೇರಿಸಿದ್ದಾನೆ. ಮುಂಬೈನಿಂದ ಬೆಂಗಳೂರಿಗೆ ಬಂದ. ಬೆಂಗಳೂರಿಗೆ ಬಂದಾಗ ನಾನಾಗಲೇ ಹೇಳಿದೆ, ಪ್ರಿಸ್ಟೇಜ್ ಲೇಕ್ ಸೈಡ್ ಅಪಾರ್ಟ್ಮೆಂಟ್ ಅಂತಿದೆ, ಟವರ್ ನಂಬರ್ 39ರಲ್ಲಿ ಇದ್ದ. ಅವಾಗ ಅಸೆಂಬ್ಲಿಗೆ ವೋಟ್ ಹಾಕಿದ್ದಾನೆ. ಅದೇ ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ ಖರೀದಿ ಮಾಡ್ತಾನೆ. ಫ್ಲ್ಯಾಟ್ ಖರೀದಿ ಮಾಡಿ ಲೋಕಸಭೆಗೆ ವೋಟ್ ಹಾಕಿದ್ದಾನೆ. ಬೇರೆ ಬೇರೆ ಬೂತಲ್ಲಿದೆ. ಅಪಾರ್ಟ್ಮೆಂಟಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಇರೋದ್ರಿಂದ 1200 ಆದಮೇಲೆ ಹೊಸ ಬೂತ್ ಮಾಡ್ತಾರೆ. ಹಿಂಗಾಗಿ ಬೇರೆ ಬೂತಿಗೆ ಬಂದಿದ್ದಾನೆ. ಅಲ್ಲಿ ವೋಟ್ ಹಾಕಿದ್ದಾನೆ. ಇವನು ಕೂಡ ಫಾರ್ಮ್ ನಂಬರ್ 7 ಹಾಕಿಬಿಟ್ಟು ಚೇಂಜಿಗೆ ಅಪ್ಲೈ ಮಾಡಿದ್ದಾರೆ. ವಿಶಾಲ್ ಸಿಂಗ್ ವಾರಣಾಸಿ ಈ ಎಕ್ಸಾಂಪಲ್ ಕೊಟ್ಟರು. ಇವನು ಮಾರತ್ಹಳ್ಳಿಗೆ ಬಂದ, ಕೆಲಸಕ್ಕೆ ಜಾಯಿನ್ ಆದ, ಬಾಡಿಗೆ ಮನೆಯಲ್ಲಿದ್ದ. ಬೂತ್ ನಂಬರ್ 321ರಲ್ಲಿ ವೋಟ್ ಚಲಾಯಿಸ್ತಾನೆ ಅಸೆಂಬ್ಲಿಗೆ. ಆನಂತರ ಸನ್ ಸಿಟಿ ಗ್ಲೋರಿಯಾ ಅಂಥೇಳಿ ದೊಡ್ಡಕಾನಹಳ್ಳಿ ಅಂತಿದೆ ನಮ್ಮಲ್ಲಿ, ಅಲ್ಲಿ ವೋಟನ್ನು ಬದಲಾಯಿಸ್ಕೊತಾನೆ. ಫಾರ್ಮ್ ನಂಬರ್ 7 ಹಾಕ್ಬಿಟ್ಟು ಅಲ್ಲಿಗೆ ತನ್ನ ವೋಟನ್ನು ಬದಲಾಯಿಸ್ಕೊತಾನೆ. ಅದಕ್ಕೆ ಡಾಕ್ಯುಮೆಂಟ್ ಇದೆ ನನ್ನ ಹತ್ರ. ನಾನೇನು ಹೇಳ್ತಾ ಇದ್ದಾನೋ ಎಲ್ಲ ಕಡೆನೂ ಇಲ್ಲಿ ಡಾಕ್ಯುಮೆಂಟ್ ಇದೆ, ಆಮೇಲೆ ತೋರಿಸ್ತೀನಿ. ಇದು ಅವ್ರು ಮಾಡಿರೋಂಥ ಎರಡನೇ ಎಕ್ಸಾಂಪಲ್ ಬಗ್ಗೆ ನಾನು ಹೇಳಿರೋದು. ಇನ್ನೊಂದು ಹೇಳಿದ್ದಾರೆ, ಅವರು ಫೇಕ್ ಅಡ್ರೆಸ್ ಕೊಟ್ಟಿದ್ದಾರೆ. ಫೇಕ್ ಅಡ್ರೆಸ್ ಕೊಟ್ಟಿರೋರು ಎಷ್ಟು ಜನ? 40,009 ಜನ. ಫೇಕ್ ಅಡ್ರೆಸ್ ಅಂದ್ರೆ ಏನು? ಇದರಲ್ಲಿ ಬೂತ್ ನಂಬರ್ 432ರ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ನನ್ನ ಕ್ಷೇತ್ರದ 432. ಇದರಲ್ಲಿ